ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ, ನೆಮ್ಮದಿಯನ್ನು ಕಳ್ಕೊಳ್ತಾನೆ, ಕೋಪಕ್ಕೆ ತುತ್ತಾಗ್ತಾನೆ, ಅವಘಡಗಳು ಅವನಿಗಿದ್ದೇ. ಸ್ನೇಹಿತರೆ ನಮಸ್ಕಾರ. ಕೋಡಿಮಠದ ಶ್ರೀಗಳು ಏನಾದರೂ ಒಂದು ಭವಿಷ್ಯವಾಣಿಯನ್ನು ನುಡಿದ್ರು ಅಂತ ಹೇಳಿದ್ರೆ ಅದು ಬೆಂಕಿ ಭವಿಷ್ಯವಾಗಿರುತ್ತೆ ಅನ್ನೋದು ಸಹಜವಾಗಿ ಭಕ್ತರ ನಂಬಿಕೆ. ಮೋದಿ, ಸಿದ್ದರಾಮಯ್ಯ ಮತ್ತು ದರ್ಶನ್ ಬಗ್ಗೆ ಈಗ ಕೋಡಿಮಠದ ಶ್ರೀಗಳು ಒಂದು ಭಯಾನಕ ಭವಿಷ್ಯವಾಣಿಯನ್ನೇ ನುಡಿದಿದ್ದಾರೆ. ಅದರಲ್ಲೂ ಕೂಡ ಈಗ ಬಿಸಿ ಬಿಸಿ ಚರ್ಚೆಯ ಟಾಪಿಕ್ ಆಗಿರುವಂತಹ ದರ್ಶನ್ ಪ್ರಕರಣ ಏನಿದೆ, ಅಥವಾ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಲಾಕ್ ಆಗಿರುವಂಥ ವಿಚಾರ ಏನಿದೆ, ಇದರ ಬಗ್ಗೆ ಕೋಡಿಮಠದ ಶ್ರೀಗಳು ಬಹಿರಂಗವಾಗಿ ಮಾಧ್ಯಮಗಳ ಎದುರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪಪಡಿಸಿದ್ದಾರೆ. ಕೋಡಿಮಠದ ಶ್ರೀಗಳು ಹೇಳಿರುವ ರೀತಿಯೇ ಇಲ್ಲಿ ನಡೆದಿದೆ ಅನ್ನೋದನ್ನು ಇಲ್ಲಿ ಕೋಡಿಮಠದ ಶ್ರೀಗಳು ಒತ್ತಿ ಹೇಳಿದ್ದು, ಜೊತೆಗೆ ಇವತ್ತು ಉಮಾಪತಿ ಶ್ರೀನಿವಾಸ್ ಗೌಡ ಬಚಾವಾಗೋದಕ್ಕೆ ಕಾರಣ ಆಗಿದ್ದಂಥ ಅಂಶ ಏನು ಅನ್ನೋದನ್ನು ಕೂಡ ಇದೇ ಕೋಡಿಮಠದ ಶ್ರೀಗಳು ಇವತ್ತು ಬಿಚ್ಚಿಟ್ಟಿದ್ದಾರೆ. ಇಲ್ಲಿ ಕೊಲೆ ಆರೋಪಿಯಾಗಿ ಜೈಲು ಸೇರಿರುವಂಥ ದರ್ಶನ್ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಕೋಡಿಮಠದ ಶ್ರೀಗಳು ಒಂದು ವಿಚಾರವನ್ನು ಮಾತನಾಡಿರುವಂಥದ್ದು. ಈ ರೀತಿ ಸಾಮಾನ್ಯವಾಗಿ ಕೋಡಿಮಠದ ಶ್ರೀಗಳು ಮಾತನಾಡೋದಿಲ್ಲ. ಅವರು ಸಾಮಾಜಿಕವಾಗಿ ಸ್ವಲ್ಪ ಈ ಪ್ರಕೃತಿ ಅವಘಡಗಳು ಸಂಭವಿಸುವಂಥದ್ದಿರ್ಬೋದು, ಮತ್ತು ಪಂಚ ದೇವತೆಗಳೇನಿದ್ದಾರೋ ಇವರ ಆಕ್ರೋಶದ ಬಗ್ಗೆಗಳಿರ್ಬೋದು, ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಹಾಗೆಯೇ ರಾಜಕೀಯ ಇರ್ಬೋದು, ರಾಜಕೀಯದ ಜೊತೆಗೆ ಈ ಓವರಾಲ್ ಆಗಿ ದೇಶದ, ರಾಜ್ಯದ ಅಥವಾ ರಾಷ್ಟ್ರ ಮಟ್ಟದ ಅಥವಾ ವಿಶ್ವ ಮಟ್ಟದ ಏನೆಲ್ಲ ಬೆಳವಣಿಗೆಗಳು ನಡೀಬಹುದು ಅಲ್ಲಿ ಎನ್ನುವಂಥದ್ದು ವಿಚಾರವನ್ನು ಆಗಾಗ ಮಾತನಾಡ್ತಾರೆ. ಹಾಗೆಯೇ ಈ ಸಂವತ್ಸರ ಏನಿದೆ ನೋಡಿ, ಕ್ರೋಧಿ ಸಂವತ್ಸರ, ಇದರಲ್ಲಿ ಹೇಗಿದೆ ಅನ್ನೋದನ್ನು ಆರಂಭದಲ್ಲೇ, ಈ ಸಂವತ್ಸರ ಆರಂಭ ಆಗೋದಕ್ಕಿಂತ ಮುಂಚೆನೇ ಒಂದು ಮಾತನ್ನು ಹೇಳಿದರು. ಈ ಬಾರಿ ಬಹುಶಃ ನಾವೆಲ್ಲರೂ ಕೂಡ ವಿಚಿತ್ರವಾದಂಥ ಘಟನೆಗಳನ್ನು ನೋಡಬೇಕಾಗ್ತದೆ, ಕೋಪದ ಕೈಗೆ ಜನರು ಬುದ್ಧಿಯನ್ನು ಕೊಡ್ತಾರೆ ಅನ್ನೋಂಥ ಮಾತನ್ನು ಈ ಹಿಂದೆನೇ ಹೇಳಿದರು. ಆಮೇಲೆ ಕ್ರೋಧಗೊಳ್ಳುವಂಥ ಅದೆಷ್ಟೋ ಘಟನೆಗಳು ಕೂಡ ನಡೀತವೆ ಅನ್ನೋದನ್ನು ಕೂಡ ಹೇಳಿದರು. ಇದರಿಂದ ಒಬ್ಬ ಪ್ರಮುಖ ವ್ಯಕ್ತಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದು ಇವಾಗ ನಿಜ ಆಗಿದೆ. ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಕೋಡಿಮಠದ ಶ್ರೀಗಳು ಈಗ ಇದಕ್ಕೆ ಸೇರ್ಪಡೆಗೊಳಿಸಿ ಒಂದಷ್ಟು ವಿಚಾರಗಳನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಈ ವಿಚಾರಗಳನ್ನು ಬಹುಶಃ ನೀವೇನಾದರೂ ಕೇಳಿಸ್ಕೊಟ್ರೆ ಇನ್ನಷ್ಟು ಶಾಕ್ ಆಗ್ತೀರಾ. ಅಂತ ಹೇಳಿಬಿಟ್ಟು ನಿಮಗೂ ಕೂಡ ಅಚ್ಚರಿ ಆಗ್ತದೆ. ಹೌದು, ಹಾಗಾದರೆ ಕೋಡಿಮಠದ ಶ್ರೀಗಳು ಉಮಾಪತಿ ಶ್ರೀನಿವಾಸ್ ಗೌಡಂಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರಂತೆ. ಆ ಎಚ್ಚರಿಕೆ ಏನು? ಕೋಡಿಮಠದ ಶ್ರೀಗಳು ದರ್ಶನ್ ಬಗ್ಗೆ ಈಗ ಮಾತನಾಡಿದಂಥ ವಿಚಾರ ಏನು? ಮೋದಿ ಮತ್ತು ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಅದನ್ನು ಈಗ ಬೇಡ, ಎಲ್ಲದೂ ಕೂಡ ಮಿಕ್ಸ್ ಮಾಡಿದ್ರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ತದೆ. ಅದನ್ನು ಇನ್ನೊಂದು ಸ್ಟೋರಿಯಾಗಿ ನಿಮ್ಮ ಮುಂದೆ ಇಡ್ತೀನಿ. ಬಟ್ ಇಲ್ಲಿ ದರ್ಶನ್ ಬಗ್ಗೆ ಮಾತನಾಡಿದ್ದೇನೋ ಮತ್ತು ಉಮಾಪತಿ ಶ್ರೀನಿವಾಸ್ ಗೌಡನ ಬಗ್ಗೆ ಮಾತನಾಡಿದ್ದೇನೋ ಮತ್ತು ಇದು ಎಲ್ಲಿಗೆ ಹೋಗಿ ನಿಲ್ಲಬಹುದು, ಇದರ ಬಗ್ಗೆನೂ ಕೂಡ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ. ಅದೇನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಸ್ನೇಹಿತರೆ, ಇಲ್ಲಿ ದರ್ಶನ್ನು ಬಹುಶಃ ಯಾರೂ ಕೂಡ ಕಲ್ಪನೆಯೇ ಮಾಡಿಕೊಳ್ಳದಂತಹ ಪ್ರಕರಣವೊಂದರಲ್ಲಿ ಸಿಲುಕಿಬಿಟ್ಟು ಈಗ ಆರೋಪಿಯಾಗಿ ಪೊಲೀಸ್ ಸ್ಟೇಷನ್ನ ಕಸ್ಟಡಿಯಲ್ಲಿ ಇದ್ದಾರೆ. ಪೊಲೀಸ್ ಸ್ಟೇಷನ್ನ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಬಗ್ಗೆ ಇದೇ ಮೊಟ್ಟ ಮೊದಲ ಬಾರಿಗೆ ಕೋಡಿಮಠದ ಶ್ರೀಗಳಾದಂತಹ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂಥ ಕೋಡಿಮಠದ ಶ್ರೀಗಳು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪಪಡಿಸ್ತಾರೆ. ಈ ಹಿಂದೆ ಅವರು ನುಡಿದಿದ್ದಂಥ ಭವಿಷ್ಯವಾಣಿ ಮತ್ತು ಅವರು ಕೊಟ್ಟಿದ್ದಂಥ ಎಚ್ಚರಿಕೆಯ ಬಗ್ಗೆನೂ ಕೂಡ ಇಲ್ಲಿ ಮಾತನಾಡ್ತಾರೆ. ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಬಗ್ಗೆ ಮಾತನಾಡಿದಂತಹ ಇದೇ ಕೋಡಿಮಠದ ಶ್ರೀಗಳು ಉಮಾಪತಿಯೇ ಬೆಳಿಗ್ಗೆ ಮಾತನಾಡಿದ್ದನ್ನು ನಾನು ನೋಡ್ತಾ ಇದ್ದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ನಾನು ಅವನಿಗೆ ಹೇಳಿದ್ದೆ, ನೀನು ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತೇಳಿ ಹೇಳಿದ್ದೆ. ನಾನು ಕೋಡಿಮಠಕ್ಕೆ ಹೋದಾಗ ಕೋಪೆ ಕಡಿಮೆ ಮಾಡ್ಕೊಳ್ಬೇಕು, ತಂದೆ ತಾಯಿ ಮಾತು ಕೇಳಬೇಕು ಅಂತೇಳಿ ಕೋಡಿಮಠದ ಶ್ರೀಗಳು ನನಗೆ ಹೇಳಿದರು ಅಂತಲೂ ಕೂಡ ಇದೇ ಉಮಾಪತಿ ಶ್ರೀನಿವಾಸ್ ಕೂಡ ಬೆಳಗ್ಗೆ ಯಾವುದೋ ಟಿ ವಿ ಚಾನಲಲ್ಲಿ ಮಾತನಾಡ್ತಿದ್ದುದನ್ನು ನಾನು ನೋಡಿದೆ. ನಾನು ಹೇಳಿದ್ದು ಹೌದು ಅವನಿಗೆ. ಉಮಾಪತಿ ಶ್ರೀನಿವಾಸ್ ಗೌಡಗೂ ಕೂಡ ವಿಪರೀತವಾದಂಥ ಕೋಪ ಇತ್ತು. ಆಮೇಲೆ ತಂದೆ ತಾಯಿಯ ಮಾತನ್ನು ಕೇಳ್ತಾ ಇರಲಿಲ್ಲ ಆತ. ಹಾಗಾಗಿ ನಾನು ಆ ಮಾತನ್ನು ಹೇಳಿದ್ದೆ. ಅದರಂತೆ ಅವನು ನಡ್ಕೊಂಡ. ಈಗ ನೋಡಿ ಒಳ್ಳೆಯ ಸ್ಥಾನಮಾನದಲ್ಲಿ ಇದ್ದಾನೆ. ಒಂದು ವೇಳೆ ಆತ ಮುಂಚೆ ಥರ ದರ್ಶನ್ ಜೊತೆಗೆ ಅಂಟ್ಕೊಂಡು ಇದ್ದಿದ್ದ ಅಂತ ಹೇಳಿದ್ರೆ ಇವತ್ತು ಉಮಾಪತಿ ಶ್ರೀನಿವಾಸ್ ಗೌಡ ಕೂಡ ಲಾಕ್ ಆಗ್ತಿದ್ದ ಅನ್ನೋದನ್ನು ಮಾರ್ಮಿಕವಾಗಿ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ. ಇದರ ಜೊತೆಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು ಅನ್ನೋಂಥ ಮಾತನ್ನು ಕೋಡಿಮಠದ ಶ್ರೀಗಳು ಹೇಳ್ತಾರೆ. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಈ ರೀತಿಯ ಅವಘಡಗಳು ಸಂಭವಿಸ್ತವೆ. ಕರೆಯದೆ ಬರುವವನು ಕೋಪ, ಬರೆಯದೆ ಓದುವವನು ಕಣ್ಣು, ಬರಿಗಾಲಿನಲ್ಲಿ ನಡೆಯುವವನು ಮನುಷ್ಯ. ದರ್ಶನ್ ಉಮಾಪತಿ ಗಲಾಟೆ ವಿಚಾರವಾಗಿ ಮಾರ್ಮಿಕವಾಗಿ ನುಡಿದಂತಹ ಕೋಡಿಮಠದ ಶ್ರೀಗಳ ಮಾತು ಇವತ್ತು ಮತ್ತೆ ಪ್ರತಿಧ್ವನಿಸ್ತಾ ಇದೆ. ಅದರ ಜೊತೆಗೆ ಇಲ್ಲಿ ದರ್ಶನ್ ಮಾಡಿದಂಥ ತಪ್ಪಿನ ಬಗ್ಗೆನೂ ಕೂಡ ಕೋಡಿಮಠದ ಶ್ರೀಗಳು ಮಾತನಾಡ್ತಾರೆ. ದರ್ಶನ್ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಈ ರೀತಿ ಮಾಡಿಕೊಂಡಿದ್ದಾನೆ. ಅದಕ್ಕೆ ಹೇಳೋದು ಕರೆಯದೆ ಬರುವವನು ಕೋಪ ಅಂತೇಳಿ. ಯಾವುದೊಂದು ಕಾರ್ಯಕ್ರಮದ ನಿಮಿತ್ತ ಚಿಕ್ಕಬಳ್ಳಾಪುರಕ್ಕೆ ತೆರಳುವ ಮುನ್ನ ದೇಶದ ಸರ್ಕಾರದ ಬಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಕೋಡಿಮಠದ ಶ್ರೀಗಳು ಈ ಎಲ್ಲ ಮಾತುಗಳನ್ನು ಹೇಳ್ತಾರೆ. ದೇಶದಲ್ಲಿ ಕ್ರೋಧಿ ನಾಮ ಸಂವತ್ಸರ ನಡೀತಾ ಇದೆ. ಕ್ರೋಧಿ ಅಂದರೆ ಕ್ರೋಧ,
ಕ್ರೋಧ ಅಂದರೆ ಸಿಟ್ಟು. ಹೀಗಾಗಿ ಜಾಸ್ತಿ ಕೆಟ್ಟದ್ದೇ ಹೆಚ್ಚಾಗ್ತಾ ಹೋಗುತ್ತೆ. ದೇಶದಲ್ಲೂ ಕೂಡ ಪ್ರಾಕೃತಿಕ ವಿಭವಗಳು ಹೆಚ್ಚಾಗ್ತವೆ. ಇದೇ ಸಂದರ್ಭದಲ್ಲಿ ದರ್ಶನ್ ಮತ್ತು ಉಮಾಪತಿ ಬಗ್ಗೆ ಮಾತನಾಡಿದಂಥ ಕೋಡಿಮಠದ ಶ್ರೀಗಳು ದರ್ಶನ್ಗೆ ಕೋಪ ಮತ್ತು ಉಮಾಪತಿಗೆ ತಾಳ್ಮೆ ತುಂಬ ಇದೆ ಅಂತ ಹೇಳಿದರು. ಅದಕ್ಕೆ ಕಾರಣ ನಾನು ಅವತ್ತು ಆಡಿದಂಥ ಮಾತು ಅನ್ನೋದನ್ನು ಕೋಡಿಮಠದ ಶ್ರೀಗಳು ಮೆಲುಕು ಹಾಕ್ತಾರೆ. ಈ ಹಿಂದೆ ಕೋಡಿಮಠದ ಶ್ರೀಗಳನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೋಪ ಮಾಡಿಕೊಳ್ಳೋದನ್ನು ಕಡಿಮೆ ಮಾಡಿಕೊಳ್ಬೇಕು ಮತ್ತು ತಂದೆ ತಾಯಿ ಹೇಳಿದಂಥ ಮಾತನ್ನು ಕೇಳಬೇಕು ಅಂತೇಳಿ ಏನು ಹೇಳಿದ್ರಂತೆ ನೋಡಿ. ಅದೇ ವಿಚಾರದಿಂದ ಉಮಾಪತಿ ಇವತ್ತು ಬದಲಾಗಿರೋದು ಅದನ್ನೇ ನೆನೆಸ್ಕೊಳ್ತಾರೆ ಕೂಡ. ಬೆಳಿಗ್ಗೆ ಈ ವಿಚಾರವನ್ನು ಉಮಾಪತಿ ಶ್ರೀನಿವಾಸ್ ಕೂಡ ಮಾಧ್ಯಮಗಳ ಎದುರುಗಡೆ ಕೂಡ ಇದೇ ವಿಚಾರವನ್ನು ಹೇಳಿದರು. ಈ ರೀತಿ ಆಗಿತ್ತು, ನನಗೊಬ್ಬರು ಸಲಹೆ ಕೊಟ್ಟಿದ್ರು ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತೇಳಿ, ಆದ್ದರಿಂದ ನಾನು ಇವತ್ತು ಬಚಾವಾದೆ ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ದರ್ಶನ್ ಜೊತೆಗೆ ನನ್ನ ಕಿತ್ತಾಟ ಆದಂತಹ ಕಾರಣಕ್ಕೋಸ್ಕರ ನಾನು ಇವತ್ತು ದೂರ ಉಳಿದೆ, ಇಲ್ಲಂತ ಹೇಳಿದ್ರೆ ನಾನು ಕೂಡ ಜೈಲಿನಲ್ಲಿ ಇರ್ತಿದ್ದೇನೋ ಅನ್ನೋಂಥ ಮಾತನ್ನು ಉಮಾಪತಿ ಹೇಳ್ತಾರೆ ಇಂಡೈರೆಕ್ಟಾಗಿ. ಇನ್ನು ಇದನ್ನು ಉಲ್ಲೇಖಿಸಿ, ಅಂದರೆ ಅವತ್ತು ಉಮಾಪತಿಗೆ ಬುದ್ಧಿ ಹೇಳಿದಂಥ ಮಾತನ್ನು ಉಲ್ಲೇಖಿಸಿ ಹೇಳಿದಂತಹ ಇದೇ ಕೋಡಿಮಠದ ಶ್ರೀಗಳು ಅವರಿಂದು ಉತ್ತಮ ಸ್ಥಿತಿಯಲ್ಲಿ ಇರೋದಕ್ಕೆ ನಾನು ಅವತ್ತು ಹೇಳಿದಂಥ ಬುದ್ಧಿಮಾತೆ ಕಾರಣ, ಜೊತೆಗೆ ಕರೆಯದೆ ಬರುವವನು ಕೋಪ. ಹಾಗಾಗಿ ಇಲ್ಲಿ ದರ್ಶನ್ ಜೀವನದಲ್ಲೂ ಕೂಡ ಕರೆಯದೆ ಕೋಪ ಮತ್ತೆ ಮತ್ತೆ ಬರ್ತಾ ಇದೆ. ಇದನ್ನು ಆತ ಕಂಟ್ರೋಲ್ ಮಾಡದೇ ಇದ್ದರೆ ಇನ್ನು ಮುಂದೆ ಇನ್ನಷ್ಟು ಅಪಾಯಗಳು ಎದುರಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಆಮೇಲೆ ಹೇಳ್ತಾರೆ, ನಾನು ಈ ಹಿಂದೆ ಹೇಳಿದ್ದೆ ಪ್ರಮುಖ ವ್ಯಕ್ತಿಗೊಬ್ಬರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದೆ, ಇಲ್ಲೂ ಕೂಡ ಹಾಗೆ ಆಗಿದೆ ನೋಡಿ ಅಂತಲೂ ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ದರ್ಶನ್ ಮಾಡಿರುವಂಥದ್ದು ತಪ್ಪೋ ಸರಿನೋ ಅಥವಾ ಕಾನೂನಿನ ಪ್ರಕಾರ ಅದು ಅಕ್ಷಮ್ಯ ಅಪರಾಧ, ಅದರಲ್ಲಿ ಎರಡನೇ ಮಾತಿಲ್ಲ. ಹಾಗೆಯೇ ಇಲ್ಲಿ ದರ್ಶನ್ ಕಾನೂನನ್ನು ಕೈಗೆ ತೆಗೆದುಕೊಂಡಿರೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ದೊಡ್ಡ ಅಪರಾಧ, ಅದು ಕ್ಷಮಿಸೋಕೆ ಅಸಾಧ್ಯವಾದಂಥ ಅಪರಾಧ. ಆದರೆ ಪ್ರಮುಖವಾಗಿ ದರ್ಶನ್ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮತ್ತು ದರ್ಶನ್ ಪದೇ ಬೇರೆ ಬೇರೆ ಸಂಕಷ್ಟಗಳಲ್ಲಿ ಒಳಗಾಗೋದಕ್ಕೆ ಕಾರಣ ಏನು, ಆತನಿಗೆ ಕಂಟ್ರೋಲ್ ಮಾಡೋಕ್ಕೆ ಇರದಷ್ಟು ಕೋಪ ಬರುವಂಥದ್ದು. ಈ ಕೋಪದಿಂದನೇ ದರ್ಶನ್ ಎಲ್ಲವನ್ನು ಕೂಡ ಕಳೆದುಕೊಳ್ತಾ ಇರುವಂಥದ್ದು. ಆರಂಭದಲ್ಲಿ ತನ್ನ ಸಪ್ತಪದಿ ತುಳಿದಂತಹ ತನ್ನ ಜೊತೆಗೆ ಸಪ್ತಪದಿಯನ್ನು ತುಳಿದಂತಹ ಹೆಂಡತಿಯನ್ನು ಕೋಪದಿಂದ ಹಲ್ಲೆ ಮಾಡಿ ದೂರ ಮಾಡಿಕೊಂಡ. ಅದಾದ ಬಳಿಕ ಸರಿಯಾಯಿತು. ಇನ್ನು ಸ್ನೇಹಿತರ ವಿಚಾರದಲ್ಲಿ ಎಲ್ಲರ ವಿಚಾರದಲ್ಲೂ ಕೂಡ ಒಂದು ಸಲ ಕಿರಿಕಾಗಿದೆ. ಎಲ್ಲರೂ ಕೂಡ ಒಂದು ಕ್ಷಣ ದರ್ಶನ್ನಿಂದ ದೂರ ಹೋಗುವಂಥ ತೀರ್ಮಾನಕ್ಕೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹಗಲೆಲ್ಲ ದೇವರು, ರಾತ್ರಿ ಆಗ್ತಿದ್ದಂಗೆ ದೆವ್ವ ಆಗುವಂತಹ ಈ ದರ್ಶನ್ ಮೈ ಮೇಲೆ ಬಂದ ರೀತಿ ಆಡ್ತಾರೆ. ಎಣ್ಣೆ ಹೋದ ಮೇಲೆ ದರ್ಶನನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ಮಾತನ್ನು ಸಾಕಷ್ಟು ಜನ ಹೇಳ್ತಾರೆ. ಹೀಗಾಗಿ ಈ ಸಂಜೆ ನಂತರ ದರ್ಶನ್ ಸಿಕ್ಕಿದ್ರೆ ಅದಕ್ಕೆ ಒಂದು ದೊಡ್ಡ ವಿಪತ್ತೇ ಕಾದಿದೆ ಅನ್ನೋದು ಸ್ಪಷ್ಟ. ಹೀಗಾಗಿ ಇದನ್ನು ಸಾಕಷ್ಟು ಜನ ಹೇಳಿದರು. ಉಮಾಪತಿ ಶ್ರೀನಿವಾಸ್ ಗೌಡ ಅಂತೂ ಈಗ ದರ್ಶನ್ ಬಂಡವಾಳವನ್ನು ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ಅದನ್ನೇ ನಾನು ನಿಮ್ಮ ಮುಂದೆ ಇನ್ನೊಂದು ಸ್ಟೋರಿಯಾಗಿ ಇಡ್ತೀನಿ. ಬಟ್ ಸದ್ಯಕ್ಕಂತೂ ದರ್ಶನ್ಗೆ ಈ ಸಂಕಷ್ಟಗಳು ಎದುರಾಗೋದಕ್ಕೆ ಮತ್ತು ಸಂಕಷ್ಟಗಳು ಮೇಲಿನ ಮೇಲೆ ಬರೋದಕ್ಕೆ ಕಾರಣ ಏನು ಅಂತೇಳಿ ಕೇಳಿದ್ರೆ ಕೋಪ ಅನ್ನೋದು ಕೋಡಿಮಠದ ಶ್ರೀಗಳ ಜಾತಕ ಭವಿಷ್ಯ ಏನಂತಾನೆ ಹೇಳ್ಬೋದು. ಹಾಗೆಯೇ ಇನ್ನು ಮುಂದೆ ಶಿಷ್ಯರು ಗುರುಗಳಾಗ್ತಾರೆ, ಗುರುಗಳು ಶಿಷ್ಯಂದ್ರಾಗ್ತಾರೆ, ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ, ಇದರಿಂದ ಒಳ್ಳೆಯದು ಕೂಡ ಆಗ್ಬೋದು ಕೆಟ್ಟದ್ದು ಕೂಡ ಆಗ್ಬೋದು ಅನ್ನೋಂಥ ಮಾತನ್ನು ಹೇಳ್ತಾರೆ. ಹಾಗೆಯೇ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡ್ರೆ, ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ಉತ್ತಮವಾದಂಥ ಭವಿಷ್ಯ ಇದೆ ಅನ್ನೋದನ್ನು ಕೂಡ ಕೋಡಿಮಠದ ಶ್ರೀಗಳು ಹೇಳೋದನ್ನು ಮರೆತಿಲ್ಲ. ಹೀಗಾಗಿ ಮುಂದಿನ ದಿನಗಳ ಬಗ್ಗೆ ಭಾರಿ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಕೂಡ ಜೀವನವನ್ನು ಸಾಗಿಸಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟು ದರ್ಶನ್ಗೂ ಕೂಡ ಒಂದು ರೀತಿಯಾದಂಥ ಸಮಾಧಾನ ಆಗುವಂಥ ಮಾತುಗಳನ್ನು ಹೇಳಿ ಉಮಾಪತಿ ಶ್ರೀನಿವಾಸ್ ಗೌಡಗೆ ಮೆಚ್ಚುಗೆಯ ಹೊಗಳಿಕೆಯ ಮಾತುಗಳನ್ನು ಆಡಿ ಒಂದು ರೀತಿಯಲ್ಲಿ ಈ ಬಾರಿಯ ಭವಿಷ್ಯವಾಣಿ ಇದೆಲ್ಲ ವಿಚಿತ್ರವಾಗಿ ಮತ್ತು ವಿಶೇಷವಾಗಿ ಕ್ಲೋಸ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದಂತೆ ರಾಜಕೀಯದ ಸಂಬಂಧನೂ ಕೂಡ ಮಾತನಾಡಿದ್ದಾರೆ. ಅದನ್ನು ಈ ಸ್ಟೋರಿಯಲ್ಲಿ ಇರೋದಿಲ್ಲ, ಎಲ್ಲದೂ ಕೂಡ ಮಿಕ್ಸ್ ಆದರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ತದೆ. ಮುಂದಿನ ಸ್ಟೋರಿಯಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಕೋಡಿಮಠದ ಶ್ರೀಗಳು ರಾಜಕೀಯ ಸಂಬಂಧ ಏನು ಹೇಳಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಇನ್ನೊಂದು ಸ್ಟೋರಿಯಲ್ಲಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಿಮಗೆ ಈ ಸ್ಟೋರಿ ಬಗ್ಗೆ ಏನು ಅನ್ನಿಸ್ತು, ಅಂದರೆ ಇಲ್ಲಿ ದರ್ಶನ್ ಮುಂದೆ ಬದಲಾಗಬಹುದು ಅನ್ನೋಂಥದ್ದು ಮತ್ತು ದರ್ಶನ್ ಬಗ್ಗೆ ಕೋಡಿಮಠದ ಶ್ರೀಗಳು ಹೇಳಿದಂಥ ಭವಿಷ್ಯವಾಣಿಯ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.